ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 15:1. 2 ಸಮುವೇಲ 15:1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ನೋಡುವಾಗ ಮಗ ಏನು ಮಾಡ್ದ, ಅಲ್ಲಿ ಬಂದು ಅಪ್ಪನೊಟ್ಟಿಗೆ ಯೋಬನ ಮುಖಾಂತರ, ಒಂದು ಮನುಷ್ಯನ ಮುಖಾಂತರ ಅಪ್ಪನ ಹತ್ರ ಬಂದು ಸೇರಕ್ಕೆ ಅನುಮತಿ ಕೋರಿ ಏನೆಲ್ಲ ಆಗಿ ಹೋಯಿತು. ಕಡೆಗೂ ಬಂದು ಮಗನನ್ನು ದಾವೀದ ಕರೆಸಿಕೊಂಡ, ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಯಾರೋ ಮಗ ಅಪ್ಪನಿಗೆ, ಅಂದರೆ ಅಬ್ಷಾಲೋಮ ದಾವೀದನಿಗೆ. ಆವಾಗ ಅಪ್ಪ ಏನು ಮಾಡ್ದ, ಮಗ ವಿರೋಧಿಯಾಗಿದ್ದರೂ ಕೂಡ ಅಲ್ಲಿ ಮಗನಿಗೆ ಮುದ್ದಿಟ್ಟ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಿದ್ರೆ ಅರ್ಥ, ಇವತ್ತು ನಮ್ಮ ಜೀವಿತಕ್ಕೆ ಒಂದು ವೇಳೆ ಅಪ್ಪ ಮಕ್ಕಳಲ್ಲಿ ಯಾರಾದ್ರೂ ವಿರೋಧಿ ಬಂದರೂ, ಮಗ ನನಗೆ ಅಪ್ಪನ ನೋಡಬೇಕು ಅಂತ ಬಂದರೂ ಕೂಡ, ಬಂದಾಗ ಅವನು ಗೌರವ ಕೊಟ್ಟಾಗ ಅವನಿಗೆ ಗೌರವ ಕೊಡಲೇಬೇಕು. ಒಂದು ವೇಳೆ ಗೌರವ ಕೊಡದಿದ್ದರೂ ಕೂಡ ನಾನು ಅಪ್ಪ, ನಾನು ಹಿರಿಯವನು ಅಂತ ಹೇಳಬಾರ್ದು, ಮಗನೊಟ್ಟಿಗೆ ಮಾತಾಡಲೇಬೇಕು ಅಂತ ಇದು ನಮ್ಮ ಅರ್ಥ. ನಾವು ವಿರೋಧಕ್ಕೆ ಯಾವಾಗಲೂ ವಿರೋಧ ಮಾಡಲೇಬಾರದು. ಈ 15ನೇ ಅಧ್ಯಾಯವನ್ನು 1-37 ನಾವು ಓದುವಾಗ, ಅಲ್ಲಿ ಮಗ ಏನು ಮಾಡ್ದ, ಪುನಃ ಅಪ್ಪನ ಹತ್ರ ಬಂದು ಅಪ್ಪನನ್ನು ನೋಡಿ, ಮೊದಲೇ ಅವನು ಏನು ಮಾಡಿದ್ದ, ಒಂದು ಕೆಟ್ಟ ಯೋಚನೆಯನ್ನು ಮಾಡಿದ್ದ. ಅಪ್ಪನನ್ನು ಹೇಗಾದರೂ ಮಾಡಿ ಮುಗಿಸಿ, ನಾನು ರಾಜ್ಯಭಾರವನ್ನು ಇಸ್ರಾಯೇಲಿಗೆ ನಾನು ಅರಸನಾಗಬೇಕು, ನಾನು ರಾಜ್ಯಭಾರವನ್ನು ನಡೆಸಬೇಕು ಅಂಥೇಳಿ ಯೋಚನೆ ಮಾಡ್ದ. ಅದಕ್ಕಾಗಿ ಯೋಬನ ಮುಖಾಂತರ ಮೆಲ್ಲ ಅಪ್ಪನ ಹತ್ರ ಬಂದ. ನೋಡಿ, ಕೆಲವೊಂದು ಮಕ್ಕಳು ಹೇಗಾದರೂ ಮಾಡಿ ತಂದೆನ ಪ್ರೀತಿ ಮಾಡಿಕೊಂಡು ಆಮೇಲೆ ಮತ್ತೆ ತಂದೆನ ಕಿರುಕೊಟ್ಟು ಹೊಡೆಯೋದು, ಬಡಿಯೋದು, ಅವ್ರನ್ನ ತಗೊಂಡೋಗಿ ಆಶ್ರಮಕ್ಕೆ ಹಾಕೋದು, ಅಥವಾ ಓಡಿಸೋದು, ಕೊಳ್ಳೋದು, ಏನೇನೋ ಮಾಡಿ ಇಡೀ ಆಸ್ತಿ ಪಾಸ್ತಿಯನ್ನೇ ನುಂಗಕ್ಕೆ ನೋಡ್ತಾರೆ. ನನಗೆ ಆಸ್ತಿ ಪಾಲು ಕೊಡು ಅಂತ ಹೇಳಿದಾಗ ಒಳ್ಳೆ ಅಪ್ಪಂದ್ರೆ ಏನು ಮಾಡ್ತಾರೆ, ಮಕ್ಕಳು ಒಳ್ಳೆಯವರಾದರೆ ಪರವಾಗಿಲ್ಲ, ಅಲ್ಲಾದರೆ ಮಕ್ಕಳು ಸ್ವಲ್ಪ ಹಾದಿ ತಪ್ಪಿದ್ರೆ, ಇಲ್ಲಪ್ಪ ನನ್ನ ಜೀವಮಾನ ಇರುವವರೆಗೆ ನಾನು ಪಾಲು ಕೊಡೋದಿಲ್ಲ, ನಾನು ಜೀವಮಾನ ಮುಗಿದ ಮೇಲೆ, ಕಳೆದು ಹೋದ ಮೇಲೆ ನೀನು ಏನು ಬೇಕಾದರೂ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಕೆಲವೊಂದು ಮಕ್ಕಳು ಹೊಡಿತಾರೆ, ಬಡಿತಾರೆ, ಆಶ್ರಮಕ್ಕೆ ತಳ್ತಾರೆ, ಮನೆಯಿಂದ ಓಡಿಸ್ತಾರೆ, ಕೊಂದು ಹಾಕ್ಬಿಡ್ತಾರೆ. ಅದು ಇವತ್ತು ಕೂಡ ನಡೀತಾ ಇದೆ. ಅದೇ ರೀತಿ ದಾವೀದನ ಮಗನು ಕೂಡ ಆ ಒಂದು ಉಪಾಯವನ್ನ ಮಾಡಿದ. ಹಾಗೆ ಈಗ ಇಲ್ಲಿ 2 ಸಮುವೇಲ 15ನೇ ಅಧ್ಯಾಯ 1-37 ನೋಡುವಾಗ, ಇಲ್ಲಿ ಅದೇ ಪ್ರಯತ್ನ ಏನು ಮಾಡ್ತಾ ಇದ್ದಾನೆ ಮಗ ದಾವೀದನನ್ನು ಓಡಿಸಿ ಅಲ್ಲಿ ಅವನು ಅರಸನಾದ ಆಸ್ತಿಯನ್ನೆಲ್ಲ ಕಿತ್ತುಕೊಂಡ್ರೆ ನಾನಿನ್ನು ಇಲ್ಲಿ ರಾಜ್ಯಭಾರ ನಡೆಸಬೇಕು ಅಂತೇಳಿ. ಅದರಲ್ಲಿ ಈಗ 15-16 ಒಂದು ವಚನವನ್ನು ಓದಿಕೊಳ್ಳೋಣ. ಆಗ ಅರಸನು ಮನೆ ಕಾಯುವುದಕ್ಕಾಗಿ 10 ಮಂದಿ ಉಪಪತ್ನಿಯರನ್ನು ಬಿಟ್ಟು ಉಳಿದವರನ್ನು ಕರೆಕೊಂಡು ಹೊರಟನು. ನೋಡಿ, ಅರಸನಿಗೆ ಎಷ್ಟಾಗ್ತದಲ್ಲಿ 10 ಮಂದಿ ಉಪಪತ್ನಿಯರು ಇದ್ರು ಒಟ್ಟು. ಅವರನ್ನು ಮಾತ್ರ ಈ ಮನೆ ಕಾಯುವುದಕ್ಕೆ ಮನೆಯಲ್ಲೇ ಬಿಟ್ಟು ಉಳಿದವರನ್ನ ಕರ್ಕೊಂಡು, ಅಂದರೆ ಅವರ ಪತ್ನಿಯರು ಅದರಲ್ಲಿ ಎಷ್ಟು ಅಂತ ಇಲ್ಲ, ಅವರನ್ನ ಕರ್ಕೊಂಡು ಏನು ಮಾಡ್ದ, ಇವನು ಅಲ್ಲಿಂದ ಹೊರಟು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಕಾಡಿಗೆ ಹೋಗ್ತಾ ಇದ್ದಾನೆ. ಜೀವವನ್ನು ಉಳಿಸಿಕೊಳ್ಳಿಕ್ಕೆ ನನ್ನ ಕೊಂದೇ ಕೊಳ್ತಾನೆ ಅಂತೇಳಿ, ಮನೆ ಹಾಳಾಗಬಾರ್ದಲ್ಲ ಅಂತೇಳಿ ಮನೆ ಕಾಯುವುದಕ್ಕೆ 10 ಮಂದಿ ಹೆಂಡತಿಯರನ್ನು ಅಲ್ಲೇ ಬಿಡುತ್ತಾನೆ. ಅಲ್ಲಿಂದ ಹೊರಟ. ನೋಡಿ, ಅಪ್ಪನಿಗೆ ಬಂದಂಥ ಕಷ್ಟಗಳು ಯಾವ ಮಾದರಿ ಅಂತೇಳಿ. ಹಾಗೆ ಮತ್ತೆ 23, 24 2 ವಚನಗಳನ್ನು ಕೂಡ ಈಗ ನಾವು ಓದಿಕೊಳ್ಳೋಣ. 2 ಸಮುವೇಲ 15, 23, 24. ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತನವರೆಲ್ಲರೂ ಬಹಳವಾಗಿ ಎತ್ತರು. ಅರಸನು ಎಲ್ಲ ಜನರು ಕಿರ್ದೋನ್ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗ ಹಿಡಿದರು. ನೋಡಿ, ಅರಸ ಒಳ್ಳೆ ಜನ, ಅವನು ಇಲ್ಲೊಂದು
ಈ ವ್ಯಭಿಚಾರದ ವಿಷಯದಲ್ಲಿ ಒಂದು ತಪ್ಪು ಮಾಡ್ದ, ಇಷ್ಟೆಲ್ಲ ಹೆಂಡತಿಯರನ್ನ ಮಾಡ್ಕೊಂಡ ಅಂತೇಳಿ ಆದರೂ ಪ್ರಜೆಗಳನ್ನ ಚೆನ್ನಾಗಿ ಸಾಕ್ತಾ ಇದ್ದ. ಅವರು ಹೋಗ್ತಾ ಇದ್ದಾಗ ಅವರನ್ನ ನೋಡಿ ಮಗನ ಕಿರುಕುಳಕ್ಕೆ ಅವ್ರ ಗಂಡ ಹೆಂಡತಿಯರು ಹೋಗ್ತಾ ಇರುವಾಗ ಏನ್ ಮಾಡಿದವ್ರು ಹತ್ತು ಬಿಟ್ರು, ಅಯ್ಯೋ ಹೋಗ್ತಾ ಇದ್ದಾನಲ್ಲಪ್ಪ ಅಂತೇಳಿ. ಆದ್ರೆ ಅವ್ರು ಇಲ್ಲಿ ಹೋದ ಅರಣ್ಯದ ಮಾರ್ಗ, ಕಾಡೊಳಗೆ ಅಡಗಿಕೊಳ್ಳಕ್ಕೆ ಅಲ್ಲಿಂದ ಹೋದ್ರು. 24ನೇ ವಚನ. ಚಾದಕನು ಅವನ ವಶದಲ್ಲಿದ್ದ ಎಲ್ಲ ಲೇವಿಯರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಬಂದು ಅದನ್ನು ಜನರೆಲ್ಲರೂ ದಾಟಿ ಹೋಗುವ ಹಾಗೆ ಕೆಳಗಿಳಿಸಿದರು. ಎಬ್ಬಾತಾರನು ಬಂದಿದ್ದನು. ದೇವರ ಸ್ತೋತ್ರವಾಗಲಿ. ಅದ್ರ ಜೊತೆಲಿ ಏನಾಯ್ತು, ಅಲ್ಲಿ ಎಲ್ಲ ದೇವರ ಮಂಜೂಷವು ಕೂಡ ಅಲ್ಲಿ ಏನಾಯ್ತು, ಒಡಂಬಡಿಕೆಯ ದೇವರ ಮಂಜೂಷವು ಕೂಡ ಹೊತ್ತುಕೊಂಡು ಬಂದಲ್ಲಿ ಇಳಿಸಿದ್ರು. ಕಡೆಗೆ ಇವರು ದಾವೀದ ಅರಸರು ಅದನ್ನು ಏನ್ ಮಾಡಿದ್ರು, ಅಲ್ಲೇ ಬಿಟ್ಟು ಜೆರುಸಲೇಮಿನಿಂದ ಕಾಡಿಗೆ ಓಡಿ ಹೋದರು. ಇದು ನೋಡಿ, ಇವತ್ತು ಒಳ್ಳೆ ಒಂದು ತಂದೆ ತಾಯಿಗೆ ಮಕ್ಕಳ ಮನಸ್ಸು ಕೆಟ್ಟದಾದ್ರೆ ಈ ರೀತಿ ಆಗ್ತದೆ ಅಂತ ಇದೊಂದು ಉದಾಹರಣೆ. ಆದ್ರಿಂದ ಬಹಳ ಎಚ್ಚರವಿರಬೇಕು. ಆದ್ರೆ ಮಗನ ಬುದ್ಧಿಯಿಂದಲೇ ಆಗ ಮಾಡಿದ್ನ ಅಲ್ಲ. ಅಲ್ಲಿ ಒಬ್ಬ ಐತೋಪ ಅಂತ ಹೇಳುವಂತ ಒಂದು ಮನುಷ್ಯ ಇದ್ದಾನೆ. ಅವನು ಮಗನಿಗೆ ಚಾಡಿ ಹೇಳಿಕೊಟ್ಟು ಮಾಡಿದವನು. ದಾವೀದನೊಂದಿಗೂ ಚೆನ್ನಾಗಿದ್ದ, ಈ ಕಡೆ ಮಗನೊಂದಿಗೂ ಚೆನ್ನಾಗಿದ್ದ. ಈ ದಾವೀದ ಮತ್ತು ಈ ಅಬ್ಷಲೋಮ ಇಬ್ಬರು ಅವನ ಮಾತನ್ನು ಆಳಿಸ್ತಿದ್ರು. ಆದ್ರೆ ಅವನಿಗೇನಾಯ್ತು, ಹೇಗಾದ್ರೂ ಮಾಡಿ ಅಬ್ಷಲೋಮನಿಗೆ ಮೊದಲೇ ತಂದೆ ಮಗನಿಗೆ ಆಗೋದಿಲ್ಲ, ಮಗನಿಗೆ ಚಾಡಿ ಹೇಳಿ ಇವನನ್ನ ಕಳಿಸಿ ಮುಗಿಸಿ ಈ ಅಬ್ಷಲೋಮನಿಂದ ಅಂದ್ರೆ ದಾವೀದನ ಮಗನಿಂದ ನಾನು ಲಾಭವನ್ನು ಪಡೆದುಕೊಳ್ಬೇಕು ಅಂತೇಳಿ ಈ ಚಾಡಿ ಹೇಳೋವನು ಯೋಚನೆ ಮಾಡಿದ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕರು ಮಕ್ಕಳಿಗೂ ಚಾಡಿ ಹೇಳ್ತಾರೆ, ತಂದೆಗಳಿಗೂ ಚಾಡಿ ಹೇಳ್ತಾರೆ, ಆ ಕಡೆಗೂ ಈ ಕಡೆಗೂ ಮಾತಾಡಿ ಮಧ್ಯೆ ಬೆಂಕಿ ಹಚ್ಚಿ ಕುಟುಂಬವನ್ನೇ ಸರ್ವನಾಶ ಮಾಡೋರು ಇದ್ದಾರೆ. ಅದರ ಬಗ್ಗೆ ಕೂಡ ನಾವು ಬಹಳ ಎಚ್ಚರವಾಗಿರಬೇಕು. ಇನ್ನೊಬ್ಬರ ಚಾಡಿ ಮಾತು ಕೇಳಬಾರದು. ಏನಿದ್ರು ರೂಬ್ರು ಮಾತಾಡಿ ಶಾಂತಿ ಸಮಾಧಾನದಿಂದ, ಅದಲ್ಲದ ಹೋದ್ರೆ ಹಿರಿಯರು ಯಾರ ಮುಖಾಂತರ ಹೋದ್ರು ಒಳ್ಳೆ ಚೆನ್ನಾಗಿ ನ್ಯಾಯ ಮಾತಾಡೋರ ಮುಖಾಂತರ ಆ ವಿಚಾರಗಳನ್ನ ಮುಗಿಸಿಕೊಳ್ಳಬೇಕಾಗಿದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಮೇಲೆ 16ನೇ ಅಧ್ಯಾಯ 1ರಿಂದ 14 ನೋಡುವಾಗ ಈ ಅರಸ ಮತ್ತು ಅರಸನ ಹೆಂಡತಿ 10 ಮಂದಿ ಉಪವಂತರು ಬಿಟ್ಟು ಅರಣ್ಯ ಮಾರ್ಗಕ್ಕೆ ಹೋಗುತ್ತೆ. ಅವರಿಗೆ ಅಲ್ಲಿ ಊಟ ಇಲ್ಲ, ಕುಡಿಯೋಕ್ಕೆ ನೀರು ಇಲ್ಲ. ಅವ ಏನ್ ಮಾಡ್ದ, ಚೀಬನು ಅಂತ ಹೇಳಿದ್ರೆ ಸೌಲನ ಮನೆಯಲ್ಲಿ ಒಬ್ಬ ಕೆಲಸಗಾರ ಇದ್ದ. ಅವನ ಮುಖಾಂತರ ದಾವೀದನ ಹತ್ರ ಮಾತಾಡಿ ಬಹಳ ಚೆನ್ನಾಗಿ ಅವರಿಗೆ ವಿಶ್ವಾಸ ಬೆಳೆಯಿತು. ಕಡೆಗೆ ಅದೇ ಮನುಷ್ಯ ಏನ್ ಮಾಡ್ದ, ಇವರಿಗೆ ಆಹಾರವನ್ನ ತಂದು ಕೊಡ್ತಾ ಇದ್ದ ಕಾಡಿಗೆ. ಊಟ ಅರಸನಿಗೆ ಮತ್ತು ಅವನ ಹೆಂಡತಿಗೂ ಕುಡಿಲಿಕ್ಕೆ ನೀರು, ಆಹಾರವನ್ನ. ಯಾಕೆ ಅವರಿಗೆ ಅಲ್ಲಿ ಕಾಡಲ್ಲಿ, ಆದರೆ ಅವನಿಗೆ ಮಾತ್ರ ಗೊತ್ತಿತ್ತು ಕಾಡಲ್ಲಿ ಇರುವ ಸ್ಥಳ, ಬೇರೆ ಯಾರಿಗೂ ಗೊತ್ತಿಲ್ಲ. ನೋಡಿ, ಅವನು ಉಪಕಾರ ಮಾಡಿದ. ಹಾಗೆ ಇವತ್ತು ಸತ್ಯ ಮಾರ್ಗದಲ್ಲಿ ನಡೆಯುವಾಗ ಯಾರಿಗಾದರೂ ಕಷ್ಟ ಸಂಕಟ ದುಃಖಗಳು ಬಂದ್ರೆ, ಮಕ್ಕಳಿಂದಲೋ ಇತರರಿಂದಲೋ ಬಂದ್ರೆ, ಖಂಡಿತವಾಗಿ ದೇವರು ಇನ್ನೊಬ್ಬರ ಮುಖಾಂತರ ಸಹಾಯವನ್ನು ಮಾಡಿಸ್ತಾರೆ, ಆಹಾರವನ್ನು ಕೊಡಿಸ್ತಾರೆ, ನೀರು ಕೊಡಿಸ್ತಾರೆ, ಏನಾದ್ರೂ ಕೊಡಿಸ್ತಾರೆ. ದೇವರು ಬಿಡುವವರು ಅಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅಂದ್ರೆ ದೇವರ ಆಯ್ಕೆಗೊಂಡವರಿಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ, ಈ ರೀತಿಯಾದಾಗ, ಒಂದು ವೇಳೆ ಅವರಿಂದ ತಪ್ಪು ಬಂದು ಹೋದ್ರು ಕೂಡ ದೇವರವರ ಮೇಲೆ ಪ್ರೀತಿ ಇಟ್ಟರೆ ಯಾರ ಮುಖಾಂತರ ಆದರೂ ಸಹಾಯ ಮಾಡಿಸ್ತಾರೆ ಅಂತೇಳಿ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನ ನೋಡಿ ನಾವು ಇದನ್ನ ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ರಹಾಬಳು ಅಂತ ಒಂದು ವೇಷ, ದೇವರ 2 ದೂತರನ್ನ ಏನ್ ಮಾಡಿದ್ರು, ಕಿಟಿಕಿಯ ಮಾಡಿ ಮೇಲೆ ಮುಚ್ಚಿಟ್ಟು ಆಮೇಲೆ ಕೆಳಗಿಳಿಸಿ ಕಳಿಸಿದ್ರು. ಅವಳು ವೇಷ ದೇವರ ದೂತರಿಗೆ ಸಹಾಯ ಮಾಡಿದಳು. ನೋಡಿ, ಆ ರೀತಿ ಈಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವರು ಆರಿಸಿಕೊಂಡವರಿಗೆ ರಕ್ಷಣೆ ಕೊಡ್ತಾರೆ ಅಂತ ಇದರ ಅರ್ಥ. ಆಗ ಅಲ್ಲಿ ಏನಾಗಿದ್ದ, ಒಬ್ಬ ಶಿಮ್ಮಿ ಅಂತ ಹೇಳಿದ್ದ, ಅವನು ಅಂಗವಿಕಲನಾಗಿದ್ದ, ಸರಿಯಾಗಿ ಕಾಲು ಬರ್ತಾ ಇರಲಿಲ್ಲ, ಮೆಲ್ಲೆ ನೆಗರಿಕೊಂಡು ಹೋಗ್ತಾ ಇದ್ದ. ಹಾಗೆ ದಾವೀದ ಮತ್ತು ದಾವೀದನ ಪತ್ನಿ ಏನ್ ಮಾಡ್ತಾ ಇದ್ರು, ಕಾಡಿಗೆ ಹೋಗುವಾಗ ಹಿಂದಿನಿಂದ ಕಲ್ಲು ಹೊಡಿತಾ ಇದ್ದ, ಹೋಗು ಅಂತ. ನೋಡಿ, ಅವನಿಗೆ ಕೂಡ ಉಪಕಾರ ಮಾಡಿದ. ಅರಸನ ಪತ್ನಿಗಿಂತ ಕಷ್ಟ ಬಂತು ಮಗನಿಂದಾಗಿ, ಮನೆ ಬಿಟ್ಟು ಕಾಡಿಗೆ ಓಡಿ ಹೋಗುವಂತ ಪರಿಸ್ಥಿತಿ. ಆಗ ಈ ಕಾಲು ಎಲ್ಲ ಸರಿ ಬರುತ್ತೆ, ಅಂಗವಿಕಲ ಏನ್ ಮಾಡದ, ದಾವೀದನಿಗೆ ಕಲ್ಲು
ಹೋಗು ನಡಿ ಹೋಗು ನಡಿ ಹೋಗು ನಡಿ, ಇದು ಸೈತಾನ ಕಾರ್ಯವಾಗಿದೆ. ಹಾಗೆ ಅನೇಕರಿಗೆ ಇವತ್ತು ಒಬ್ಬೊಬ್ರು ಒಳ್ಳೆಯವರಾದರೂ ಉಪಕಾರ ಮಾಡೋರಾದರೂ ಕೂಡ ಉಪಕಾರ ಪಡ್ಕೊಂಡು ಕಡೆಗೆ ಅವರಿಗೆ ಕಷ್ಟ, ಉಪಕಾರ ಮಾಡಿದವರಿಗೆ ಯಾವುದಾದ್ರೂ ಒಂದು ಕಷ್ಟ, ಸಂಕಟ, ದುಃಖ, ತೊಂದರೆ ಬಂದಾಗ ಅವರನ್ನು ದೂಷಣೆ ಮಾಡೋರಾಗಿದ್ದಾರೆ ಅಂತ ಇದರ ಅರ್ಥ. ಹಾಗೆ ಆ ಶಿಮ್ಮಿ ಏನು ಮಾಡ್ದ, ಅವನಿಗೆ ಮೊದಲೇ ಅಂಗವಿಕಲ ದಾವೀದನಿಗೆ ಕಲ್ಲು ಹೊಡೆದ. ಆದರೆ ಮುಂದೆ ನಾವು ನೋಡ್ಕೊಳ್ಬೋದು, ಅದೇ ಶಿಮ್ಮಿಗೆ ಕಷ್ಟ, ಸಂಕಟ, ದುಃಖಗಳು ಬೇಕಾದಷ್ಟು ಬಂತು. ಆಗ ದಾವೀದನು ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಆ ಶಿಮ್ಮಿಗೆ ಅಲ್ಲಿ ಸಹಾಯ ಮಾಡಿದಂತ ಅದು ಮುಂದೆ ನಾವು ಓದಿಕೊಳ್ಳಬಹುದು. ಹಾಗೆ ಇವತ್ತು ಯಾರಾದರೂ ನಮಗೆ ತೊಂದರೆ ಮಾಡಿದ್ರೆ ನಾವು ಅವ್ರನ್ನ ಕ್ಷಮಿಸಲೇಬೇಕು. ಅವರಿಗೆ ತೊಂದರೆ ಆದಾಗ ನಾವು ಕ್ಷಮಿಸಲೇಬೇಕು. ಅದಕ್ಕೆ ಮತ್ತಾಯ 6ನೇ ಅಧ್ಯಾಯದಲ್ಲಿ ಕೂಡ ಪರಲೋಕ ಪ್ರಾರ್ಥನೆಯಲ್ಲಿ ಯೇಸು ಹೇಳಿಕೊಟ್ಟಿದ್ದು, ಶಿಷ್ಯರಿಗೆ ತಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸೋ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತೇಳಿ. ಅದೇ ಇಲ್ಲಿ ದಾವೀದ ಕೂಡ ಮಾಡಿದ್ದು, ದಾವೀದನ ಮುಖಾಂತರ ದೇವರು ಅದೇ ಮಾಡಿದ್ದು. ಯೇಸು ಕೂಡ ಅದೇ ಹೇಳಿದ್ದು, ಮೈಯಿಗೆ ಮೈ ತೀರಿಸಬೇಡಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿ ಮೈಯಿಗೆ ಮೈ ತೀರಿಸುವುದು ನನ್ನ ಕೆಲಸ. ಅವರಿಗೆ ಕಷ್ಟ ಬಂದಾಗ ಏನು ಮಾಡಿ, ನೀವು ಸಹಾಯ ಮಾಡಿ, ಆಗ ಅವರ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೇಸು ಕೂಡ ಶಿಲುಬೆಯ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಅಲ್ಲಿ ಏನು ಹೇಳಿದ್ರು, ಅಪ್ಪ ತಂದೆಯವರನ್ನು ಕ್ಷಮಿಸುವರು, ಏನು ಮಾಡ್ತಾರೆ ಅಂತ ಇವರಿಗೆ ಗೊತ್ತಿಲ್ಲ ಅಂತೇಳಿ ಅಂಥ ದೊಡ್ಡ ಶಿಕ್ಷೆ ಕೊಟ್ಟರು. ಇವತ್ತು ದೇವರಿಂದ ಆದುಕೊಂಡವರಾದ ನಾವುಗಳು ಇದೇ ರೀತಿ ನಾವು ಅವುಗಳನ್ನ ಕ್ಷಮಿಸ್ತಾ ಹೋಗಬೇಕು. ಹಾಗೆ ನನ್ನ ಜೀವಿತಕ್ಕೂ ಕೂಡ ನನಗೂ ತೊಂದರೆ ಮಾಡಿದವರಿಗಾಗಿ ಕ್ಷಮಿಸ್ತಾ ಬಂದೆ. ಅವರಿಗೆ ಶಾಪ ಹೋಗಿಲ್ಲ, ಬೈಯಕ್ಕೆ ಹೋಗಿಲ್ಲ, ಬದಲಾಗಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಬಂದೆ. ಅವರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಂಡೆ, ಕಿವಿಯಾರೆ ಕೇಳಿದೆ. ಇದು ಕೀರ್ತನೆ 112ರಲ್ಲಿ ಬರೆಯಲ್ಪಟ್ಟಿದೆ. ಅದು ಕೂಡ ಒಂದು ದೇವರ ಚಿತ್ತವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆಮೇಲೆ 16ನೇ ಅಧ್ಯಾಯ 15ರಿಂದ 23ರವರೆಗೆ ನಾವು ಓದುವಾಗ ಅಲ್ಲಿ ಏನಾಯ್ತು ಎಂದು ನೋಡುವಾಗ, ಅಬ್ಷಲೋಮನ ಅಹಿತೋಫಲನ ಉಪದೇಶ ಅಂತ ತನ್ನ ತಂದೆಯ ಉಪಪತ್ನಿಗಳನ್ನು ಕೆಡಿಸಿದ್ದು ನೋಡಿ. 10 ಮಂದಿ ಉಪಪತ್ನಿಯರನ್ನ ಅಲ್ಲಿ ಮನೆ ಕಾಯುವುದಕ್ಕೆ ಬಿಟ್ಟು ಅರಸನ ಒಂದು ಪತ್ನಿಯನ್ನ ಕರ್ಕೊಂಡು ಏನು ಮಾಡ್ದ, ಕಾಡಿಗೆ ಹೋದ. ಆಗ ಮಗ ಏನು ಮಾಡ್ದ, ಈ ತಂದೆ ಮಗನಿಗೆ ಚಾಡಿ ಹೇಳಿದವನೊಬ್ಬ ಅಹಿತೋಫಲ ಅಂತೇಳಿ ಅವನೇನು ಮಾಡ್ದ, ನೀನು ಅವರನ್ನು ಯಾಕೆ ಬಿಡ್ತೀಯ, ನಿನ್ನ ತಂದೆ ಕೂಡ ಕೆಟ್ಟು ಹೋದಲ್ಲ, ಅವ್ರ ಜೊತೆಲಿ ನೀನು ಅನೈತಿಕ ಸಂಪರ್ಕ ಬೆಳೆಸಿಕುವಂತ ಸ್ವಂತ ಮಗನಿಗೆ ಈ ಒಬ್ಬ ಚಾಡಿ ಹೊರ ಹೇಳ್ದ ದಾವೀದ ಮಗನಿಗೆ. ಅವನ ಮಾತಿನಂತೆ ಈ ಮಗ ಏನು ಮಾಡ್ದ, ತಂದೆಯ ಉಪಪತ್ನಿಯರನ್ನ ಕೆಡಿಸಿದ, ವ್ಯಭಿಚಾರ ಮಾಡಿದ. ಎಂಥ ದೊಡ್ಡ ಅನ್ಯಾಯ ನೋಡಿ. ಯಾವ ರೀತಿ ಚಾಡಿ ಹೇಳಿದ್ರು. ಚಾಡಿ ಹೇಳವನು ಎಂಥವನಾಗಿರ್ಬೋದು, ಕೇಳವನು ಎಂಥವನಾಗಿರ್ಬೋದು. ಎಷ್ಟೇ ಮಂದಿ ಪತ್ನಿಯರಿದ್ರು ತನ್ನ ತಂದೆ ಹೆಂಡತಿಯರಲ್ಲವೋ, ಇವನಿಗೆ ಚಿಕ್ಕಮ್ಮನವರು ಆಗುವುದಿಲ್ಲವೋ, ಆದರೆ ಏನು ಮಾಡಿದಲ್ಲಿ ಬಹಳ ಕೆಟ್ಟ ಕೆಲಸವನ್ನ ಮಾಡಿದ. ಇದು ಬಹಳ ಒಂದು ದೊಡ್ಡ ಅನ್ಯಾಯ ಆದಂಥ ಒಂದು ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ಇದು ಅನೇಕ ವಿಷಯಗಳಲ್ಲಿ ನಡೀತಾವೆ. ಏನು ಮಾಡಿದ, ದಾವೀದನ ಮಗ ಸ್ವಂತ ತಂದೆಯ ಉಪಪತ್ನಿಯವರನ್ನ ಕೆಡಿಸಿದ. ಇದು ಬಹಳ ಒಂದು ದೇವರಿಗೆ ವಿರೋಧವಾದಂಥ ಕೆಲಸವಾಗಿದೆ. ಯಾರು, ಅಬ್ಷಾಲೋಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾಕೋಬನ ಮಗ ರೂಬೇನ ಕೂಡ ಏನು ಮಾಡ್ದ ಅಲ್ಲಿ, ಅವನು ಕೂಡ ಅದೇ ರೀತಿ ಮಾಡಿದ. ಆದ್ದರಿಂದ ಬಹಳ ಎಚ್ಚರ. ಯಾಕೋಬನ ಕಾಲದಿಂದಲೇ ಬಂದು ಹೋಯಿತು. ಇಲ್ಲಿ ಬರುವಾಗ ದಾವೀದನ ಕಾಲಕ್ಕೂ ಕೂಡ ಅದು ಬಂದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ 17ನೇ ಅಧ್ಯಾಯ 1ರಿಂದ 29ರವರೆಗೆ ಓದುವಾಗ ಈ ಅಹಿತೋಫಲ ಏನು ಮಾಡ್ತಾನೆ, ದಾವೀದನಿಗೂ ಚಾಡಿ ಹೇಳಿದಂತೆ ನಾವು ನೋಡ್ಕೊಂಡಿದ್ದೇವೆ. ಅವನು ಅಪ್ಪನಿಗೂ ಚೆನ್ನಾಗಿದ್ದ, ಮಗನಿಗೂ ಚೆನ್ನಾಗಿದ್ದ. ಆದರೆ ಚೆನ್ನಾಗಿದ್ದುಕೊಂಡೇ ಮಗನಿಗೆ ಚಾಡಿ ಹೇಳಿ ಅಪ್ಪನ ಕೊಲೆ ಮಾಡಿಸ್ಬೇಕು, ಮಗನಿಂದ ಲಾಭವನ್ನು ಪಡ್ಕೊಳ್ಬೇಕು ಅಂತ. ಇದು ಅನೇಕ ಕುಟುಂಬಗಳನ್ನ ಹಾಳು ಮಾಡೋರು ನಮ್ಮಲ್ಲಿ ಇವತ್ತು ಕೂಡ ಇದ್ದಾರೆ. ಅಂಥವ್ರ ಬಗ್ಗೆ ಬಹಳ ಎಚ್ಚರ. ಆದರೆ ಅಂಥ ನಾಶ ಮಾಡಲು ನೋಡಿದವರಿಗೆ, ತೊಂದರೆ ಮಾಡಲು ನೋಡಿದವರಿಗೆ ಖಂಡಿತವಾಗಿ ದೇವರು ಶಿಕ್ಷೆಯನ್ನು ಕೊಡೋರು ಆಗಿದ್ದಾರೆ. ಹಾಗೆ ಈಗ 17ನೇ ಅಧ್ಯಾಯದಲ್ಲಿ ಕೂಡ ನಾವು ಈಗ 17ನೇ ಅಧ್ಯಾಯ 1ರಿಂದ 29ರವರೆಗೆ ಓದುವಾಗ
ಅಲ್ಲಿ ಈ ಅಹಿತೋಫಲ ಅಂದ್ರೆ ಚಾಡಿ ಹೇಳೋನು ಏನ್ ಮಾಡ್ತಾನೆ, ದಾವೀದನನ್ನು ಕೊಲ್ಲಕ್ಕೆ ಒಂದು ಐಡಿಯಾವನ್ನ ಹೇಳಿಕೊಡ್ತಾನೆ. ನೀನು ಇದೇ ರೀತಿ ಮಾಡಪ್ಪ, ಅಪ್ಪನನ್ನು ನೀನು ಕೊಂದು ಹಾಕು, ಆಗ ನೀನು ಏನ್ ಮಾಡ್ತೀಯ, ಖಂಡಿತವಾಗಿ ನೀನು ಅಲ್ಲಿ ಅರಸನಾಗ್ತೀಯ ಅಂತ ಹೇಳಿ ಆ ಮನುಷ್ಯ ಏನ್ ಮಾಡ್ತಾನೆ, ಇವನಿಗೆ ಚಾಡಿ ಹೇಳ್ತಾನೆ. ಆಗ ಅಬ್ಷಲೋಮನು, ಹೌದು ಇದು ನಿಜವಾಗಿ ಈ ರೀತಿ ಮಾಡಿದ್ರೆ ನಾನೇನಾಗ್ಬಹುದು, ಖಂಡಿತವಾಗಿ ಅರಸನಾಗ್ಬಹುದು ಅಂತೇಳಿ ಆ ಮಗ ಯೋಚನೆ ಮಾಡ್ತಾನೆ, ಇನ್ನೊಬ್ಬನ ಚಾಡಿ ಮಾತು ಕಟ್ಟಿಕೊಂಡು. ಹಾಗೆ ಇವತ್ತು ಅನೇಕರು ಇನ್ನೊಬ್ಬರ ಚಾಡಿ ಮಾತನ್ನ ಕಟ್ಟಿಕೊಂಡು ಸ್ವಂತ ತಂದೆಯವರನ್ನ ತಾಯಿಯವರನ್ನ ಕೂಡ ಕೊಲೆ ಮಾಡಲು ಪ್ರಯತ್ನ ಮಾಡ್ತಾರೆ. ಇದು ಮಹಾ ದೊಡ್ಡ ತಪ್ಪಾಗಿದೆ. ಅಲ್ಲಿ ಕಾರಣ ಏನಪ್ಪ ಅಂದ್ರೆ, ಅಲ್ಲಿ ಅವರು ಕಡೆಗೆ ಅಂತ್ಯವರಿಗೆ ಬಹಳ ಒಂದು ಶಿಕ್ಷೆಯು ಕೂಡ ಅಲ್ಲಿ ಬರುತ್ತದೆ ಅಂತ ಇದರ ಅರ್ಥ. ಇದರ ಕಾರಣ ಇಷ್ಟೆಲ್ಲ ದಾವೀದನನ್ನು ದೇವರು ಆರಿಸಿಕೊಂಡ್ರು ಕೂಡ ದಾವೀದನಿಗೆ ಇಷ್ಟು ಕಷ್ಟ ಬರಲು ಕಾರಣವೇನೆಂದ್ರೆ, ದಾವೀದನು ಮಾಡಿಯ ಮೇಲೆ ಇರುವಾಗ, ಅರಮನೆಯಲ್ಲಿ ಇರುವಾಗ ಜೆರುಸಲೇಮಿನಲ್ಲಿ ಅಲ್ಲಿ ಬತ್ಷೆಬೆ ಒಂದು ಸ್ತ್ರೀಯರನ್ನ ಕಂಡು, ಉರಿಯನ ಹೆಂಡತಿಯನ್ನು ಕಂಡು ಅವಳನ್ನ ಕರ್ಕೊಂಡು ಬಂದು ಅವಳೊಂದಿಗೆ ಸಂಪರ್ಕ ಮಾಡಿ ಕಡೆಗೆ ಯುದ್ಧಕ್ಕೆ ಅವಳ ಗಂಡನನ್ನು ಮುಂದೆ ಬಿಡುವಾಗೆ ಮಾಡಿ ಯೋಬನಿಗೆ ಹೇಳಿ ಗಂಡನ ಸತ್ತ ಮೇಲೆ ತಕೊಂಡು ಬಂದು ಹೆಂಡತಿಯನ್ನಾಗಿ ಮಾಡಿದ್ದು ದೇವರ ಕೋಪ. ಇಷ್ಟೆಲ್ಲ ದಾವೀದನನ್ನು ಅನಾಹುತಕ್ಕೆ ತೆಗೆದುಕೊಂಡು ಹೋಯ್ತು. ಅದಕ್ಕೆ ನಾವು ಮೊನ್ನೆ ವಚನದಲ್ಲಿ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ. ಅಲ್ಲಿ ದೇವರು ಹೇಳ್ತಾರೆ ನಾತಾನನ ಮುಖಾಂತರ, ಆ ಕತ್ತಿಯು ನಿನ್ನ ಮನೆಯನ್ನ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಅವನು ಏನ್ ಮಾಡ್ತಾನೆ, ಇದು ನಾತಾನನು ದೇವರ ಮಾತನ್ನು ದಾವೀದನಿಗೆ ತಿಳಿಸಿದ. ಹಾಗೆ ಇದರ ಅರ್ಥ, ದೇವರು ಆದುಕೊಂಡ ಮೇಲೆ ಮತ್ತು ತಪ್ಪು ಕೆಲಸ ದೇವರಿಗೆ ವಿರುದ್ಧವಾಗಿ ಮಾಡಿದಾಗ ಅಲ್ಲಿ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದೇವರು ಆದುಕೊಂಡವರನ್ನು ಕೂಡ ದೇವರು ಬಿಡುವುದಲ್ಲ, ಎಲ್ಲರಿಗೂ ಒಂದೇ ಕಾನೂನು. ದೇವರು ಖಂಡಿತವಾಗಿ ತಪ್ಪು ಮಾಡಿದವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ದೇವರು ಪಕ್ಷಪಾತಿ ಅಲ್ಲ ಎಂಬುದಾಗಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದಿಕೊಳ್ಳಬಹುದು. ನಮಗೆ ಸ್ತೋತ್ರ. ಹಾಗೆ ಅಲ್ಲಿಂದ ಮುಂದೆ ಏನ್ ಮಾಡ್ತಾನೆ, ಇವನ ಮಾತನ್ನ ಕೇಳಿಕೊಂಡು ತಂದೆ ತಾಯಿ ಇದ್ದ ಸ್ಥಳಕ್ಕೆ ಅಬ್ಷಲೋಮ ಏನ್ ಮಾಡ್ತಾನೆ, ಕತ್ತೆಯ ಮೇಲೆ ಹತ್ತಿಕೊಂಡು ಪ್ರಯಾಣ ಬೆಳೆಸ್ತಾನೆ. ತಂದೆ ತಾಯಿನ ಕೊಲ್ಲಕ್ಕೆ ಪ್ರಯಾಣ ಅಲ್ಲಿಂದ ಏನ್ ಮಾಡ್ತಾನೆ, ಅವನು ಬೆಳೆಸ್ತಾನೆ. ಕತ್ತೆಯ ಮೇಲೆ ಹೋಗ್ತಾ ಇರ್ತಾನೆ ಸ್ಪೀಡಾಗಿ, ಈ ತಂದೆಯನ್ನ ಕೊಲ್ಲಕ್ಕೋಸ್ಕರ. ಅಲ್ಲಿಂದ 17, 24ರಿಂದ 29ರವರೆಗೆ ನೋಡುವಾಗ ಕತ್ತೆಯನ್ನು ಕಂಡ ಅಲ್ಲಿ ಏನ್ ಮಾಡ್ತಾನೆ, ಅಲ್ಲಿಂದ ಹೊರಡಿಕೊಂಡು ಇದು ದಾವೀದನ ಕೊಲೆ ಮಾಡಕ್ಕೆ ಇವನು ಅಲ್ಲಿಗೆ ಹೋಗ್ತಾನೆ. ಯಾರು ಮಗ ಕೊಲ್ತೆ ಅಂತ ಕತ್ತೆಯ ಮೇಲೆ ಕೂತುಕೊಂಡು. ಅಲ್ಲಿಂದ 18ನೇ ಅಧ್ಯಾಯ ನಾವು 18ನೇ ಅಧ್ಯಾಯ 9ರಿಂದ 33ರವರೆಗೆ ನೋಡುವಾಗ 2 ಸಮುವೇಲ 18 9ರಿಂದ 33ರವರೆಗೆ ನಾವು ಇದನ್ನು ಓದುವಾಗ ಈ ಅಬ್ಷಲೋಮನು ಏನ್ ಮಾಡ್ತಾನೆ, ತಂದೆಯನ್ನು ಕೊಲೆ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗ್ತಾನೆ. ಆಗ ಅಲ್ಲಿ ಹೋದಾಗ ಅಲ್ಲಿ ಏನಾಗ್ತದೆ, ಸ್ಪೀಡಾಗಿ ಕತ್ತೆ ಇವನ ಹೊತ್ಕೊಂಡು ಓಡ್ತದೆ. ಒಂದು ಮರದ ಕವಣೆಯೊಳಗೆ ಇವನ ಕುತ್ತಿಗೆ ಸಿಕ್ಕಾಕೊಳ್ತದೆ. ಇವನಲ್ಲಿ ನೇತಲಾಡ್ತಾನೆ. ಕತ್ತೆ ಮಾತ್ರ ಮುಂದೆ ಓಡ್ತದೆ. ಇವನಲ್ಲೇ ನೇತು ಶವವಾಗ್ತಾನೆ. ಸತ್ಯ ಅಪ್ಪನ ಕೊಲೆ ಮಾಡ್ಲಿಕ್ಕೆ ಹೋಗಿ ಮಗ ಏನ್ ಮಾಡ್ದ, ಯಾರ್ಯಾರ ಚಾಡಿ ಮಾತುಗಳನ್ನ ಕಟ್ಟುವುದಕ್ಕೆ ಹೋಗಿ ಅಲ್ಲಿ ಅವನು ಏನ್ ಮಾಡ್ತಾನೆ, ಸತ್ತು ಹೋಗ್ತಾನೆ. ಆಗ ದಾವೀದನ ಸೇವಕರು ಏನ್ ಮಾಡ್ತಾರೆ, ಬಂದು ಅವನನ್ನು ಮರದಿಂದ ಇಳಿಸಿ ಅವನ ಶವವನ್ನ ಅಲ್ಲಿಗೆ ಸುಮ್ಮನೆ ಬಿಡ್ಲಿಲ್ಲ. ಅಲ್ಲಿ ಕೂಡ ಅವನನ್ನು ಚೆನ್ನಾಗಿ ಹೆಣಕ್ಕೆ ಹಿಡ್ಕೊಂಡು ಅವನನ್ನು ಏನ್ ಮಾಡಿದ್ರು, ಚಚ್ಚಿದರು. ಅಲ್ಲೇ ಚಚ್ಚಿ ಹಾಕ್ಬಿಟ್ರು ಅವನ್ನ. ನೋಡಿ ಎಂಥ ಒಂದು ಶಿಕ್ಷೆ ಬಂತು. ಅಪ್ಪನನ್ನು ಕೊಲೆ ಮಾಡ್ಲಿಕ್ಕೆ ಹೋಗಿ ಮಗನೇ ಸತ್ತ. ಆಗ ಅಪ್ಪನ ಸೇವಕರುಗಳು ಏನ್ ಮಾಡಿದ್ರು, ಅಲ್ಲಿ ಅವನ ಬಿಟ್ರ. ಆ ವಿಚಾರ ಅವ್ರಿಗೆ ಗೊತ್ತಾಗಿ ಬಂದು ಶವಕ್ಕೆ ಅಲ್ಲಿ ಮತ್ತೆ ಹಿಡ್ಕೊಂಡು ಅವನಿಗೆ ಆ ಸತ್ತ ಶವಕ್ಕೆ ಅಲ್ಲಿ ಚುಚ್ಚಿದ್ರು. ನೋಡಿ ಇಂಥ ಅವಸ್ಥೆ ಬಂತು. ಇದಕ್ಕೆ ಹೇಳೋದು, ತಂದೆಂದಿರೋ ದಾವೀದ ತಪ್ಪು ಮಾಡಿದ್ದಾನೆ, ಆದ್ರೆ ಅದಕ್ಕೆ ಶಿಕ್ಷೆ ಯಾರು ಕೊಡಬೇಕು? ದೇವರು. ಮಕ್ಕಳು ಅಪ್ಪ ತಪ್ಪು ಮಾಡಿದ್ದಾರೆ, ತಾಯಿ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರಿಗೆ ಶಿಕ್ಷೆ ಕೊಡುವ ಅಧಿಕಾರ ಇವರಿಗೆ ಇಲ್ಲ. ಅದಕ್ಕೆ ದೇವರಿದ್ದಾರೆ.
ಹಾಗೆ ಅದಕ್ಕೆ ಯಾಜಕ ಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಹೆತ್ತ ತಂದೆ ತಾಯಿಗೆ ಹೊಡೆಯವರು ದೂಷಣೆ ಮಾಡಿದವರಿಗೂ ಮರಣದಂಡನೆ ಆಗಬೇಕು ಅಂತೇಳಿ. ಒಂದು ವೇಳೆ ತಂದೆ ಆಗಲಿ ತಾಯಿ ಆಗಲಿ ತಪ್ಪು ಮಾಡಿದರೆ ಶಿಕ್ಷೆ ಕೊಟ್ಟರೆ ಬೈಯೋದು, ಹೊಡೆಯಕ್ಕೆ ಹೋಗೋದು, ದೂಷಣೆ ಮಾಡೋದು, ಬಿಟ್ಟು ಹಾಕೋದು, ಅವ್ರನ್ನ ಮುಪ್ಪಿನ ಕಾಲಲ್ಲಿ ನೋಡ್ಕೊಳ್ಳೋದೇ ಇರುವುದಾದರೆ ಅವರಿಗೂ ಕೂಡ ಬಹಳ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಬೇಕಾಗ್ತದೆ. ಇತರರ ವೈರಿಗಳ ಕೈಯಿಂದಲೂ ಅಥವಾ ಅವರಿಗೆ ಹುಟ್ಟಿದ ಮಕ್ಕಳ ಕೈಯಿಂದಲೂ ಕೂಡ ಅನುಭವಿಸಬೇಕಾಗ್ತದೆ. ಇದು ಅನೇಕ ಕಡೆಗೆ ನಡೆದು ಹೋಗಿದೆ, ಈಗಲೂ ನಡೀತಾ ಇದೆ. ಇದು ವಿಮೋಚನಾ ಕಾಂಡ 20:12 ಎಫೆಸ್ಯರಿಗೆ ಬರೆದ ಪತ್ರ, ಅಪೊಸ್ತಲನಾದ ಪೌಲರು ಎಫೆಸ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 1-3 ಓದುವಾಗ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಗೌರವಿಸಬೇಕು, ಹಾಗಾದರೆ ಮಾತ್ರ ನೀನು ಲೋಕದಲ್ಲಿ ಬಹುಕಾಲ ಜೀವಿಸ್ತೀಯ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ತಂದೆ ತಾಯಿಗಳು ತಪ್ಪು ಮಾಡಿದ್ರು ಅಂತೇಳಿ ಅವರಿಗೆ ಶಿಕ್ಷೆ ಕೊಡೋದು, ಹೊಡೆಯೋದು, ಬಡಿಯೋದು, ಈ ಥರ ಚಾಡಿ ಮಾತು ಕೇಳೋದು, ನಾನಾ ಥರದ ಶಿಕ್ಷೆ ಕೊಡುವುದಾದರೆ ಖಂಡಿತವಾಗಿ ಅಂಥ ಮಕ್ಕಳಿಗೆ ಬಹುಕಾಲ ಅಂತ ಹೇಳೋತ್ತಿಗೆ ಅವರಿಗೆ ಬಾಯಿಸ ಫಲ ಕೊಟ್ಟಷ್ಟು ವರ್ಷ ಅವರು ಜೀವಿಸುವುದಿಲ್ಲ. ನಾನಾ ರೀತಿ ಕಷ್ಟ, ಸಂಕಟ, ದುಃಖವನ್ನೇ ಅನುಭವಿಸಲಿ ಸಾಯಬೇಕಾಗಿದೆ ತಮ್ಮ ಮಕ್ಕಳು ಅಂತ ಇದರ ಅರ್ಥ. ಇದನ್ನು ಕೂಡ ನಾವು ಬಹಳ ಸಲ ನೋಡಿದ್ದೇನೆ, ಈಗಲೂ ನೋಡ್ತಾ ಇದ್ದೇನೆ. ಆ ರೀತಿ ಶಿಕ್ಷೆ ಕೊಡುವ ಮಕ್ಕಳಿಗೂ ಬಹಳ ಶಿಕ್ಷೆ, ವಿರೋಧಿಗಳ ಕೈಯಿಂದ ದೊಡ್ಡ ದೊಡ್ಡ ಕಾಯಿಲೆಗಳು ಅಥವಾ ಸ್ವಂತ ಅವನಿಗೆ ಹುಟ್ಟಿದ ಮಕ್ಕಳೇ ಅದೇ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದಕ್ಕೆ ಕೂಡ ಒಂದು ಸಾಕ್ಷಿ ಕೊಡ್ತೇನೆ. ನಮ್ಮ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಹಳ್ಳಿಯಲ್ಲಿ ಏನ್ ಮಾಡದ ತಾಯಿ ಬೇಕಾದಷ್ಟು ಕೂಲಿ ನಾಲಿ ಮಾಡಿ ಮನೆ ಗಿನ ಕಟ್ಟಿ ಒಬ್ಬನೇ ಮಗನನ್ನು ಚೆನ್ನಾಗಿ ಸಾಕಿದ, ಮದುವೆ ಮಾಡಿದ. ಕಡೆಗೆ ತಾಯಿಗೆ ಕಾಯಿಲೆ ಬಂತು, ತಿರುಗಿ ನೋಡ್ಲಿಲ್ಲ, ಹೆಂಡತಿಯ ಮಾತು ಕಟ್ಟಿಕೊಂಡೇ ಊಟ ಕೂಡ 1, 2 ಎಲ್ಲ ಅಲ್ಲೇ ಆಗಿ ಹೋಗಿತ್ತು. ಕಣ್ಣು ಕಾಣೋದಿಲ್ಲ, ನಡೆಯಕ್ಕಾಗೋದಿಲ್ಲ. ಎಷ್ಟೋ ವರ್ಷ ಊಟವನ್ನು ಅವನ ಹೆಂಡತಿ ಮತ್ತು ಮಕ್ಕಳು ಒಂದು ಪಾತ್ರೆಯಲ್ಲಿ ಇಟ್ಟು ಅಲ್ಲಿಂದ ಒಂದು ಕೋಲಲ್ಲಿ ದೂರ ದೂಡಿ ಕೊಡೋದು. ಹೀಗೆ ಆಗಿ 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 ಪಾಪ ಆ ಮುದುಕಿ ಏನಾದ್ರೂ ಸತ್ತು ಹೋದ್ಲು. ಕಡೆಗೆ ಅದೇ ಮಗನಿಗೆ ವ್ಯಭಿಚಾರ. ಒಂದು ದಿವಸ ಹೊರಗಡೆ ಮಲಗಿದವನು ಯಾರು ಅಂತ ಗೊತ್ತಿಲ್ಲ, ಬಂದು ರುಂಡವನ್ನೇ ಕಡಿದು ಒಂದು ತಲೆಯನ್ನೇ ಒಂದು ಕಡೆ, ಶರೀರವನ್ನೇ ಒಂದು ಕಡೆ ಇಟ್ಟು ಹೋದ್ರು. ಕಡೆಗೆ ಅದು ಏನು ಆಯ್ತು, ಯಾರು ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ. ಆ ಕೇಸೇ ಪತ್ತೆ ಆಗಿಲ್ಲ. ನೋಡಿ ಮಗಪ್ಪ, ನಮ್ಮ ಪರಿಸ್ಥಿತಿ ಎಲ್ಲಿ ಬಂತು? ಬಹಳ ಜೋರಾಗಿ ತಿರುಗಾಡ್ತಿದ್ದ. ಇದನ್ನು ನನಗೆ ಊರಲ್ಲಿ ಸಹಾಯ ಮಾಡಿದಂಥ ಒಂದು ಮನುಷ್ಯನಿಗೆ ನಾನು ಆಗ್ಲೇ ಹೇಳಿದೆ, ನೋಡಿ ಅವನು ಈ ರೀತಿ ತಿರುಗಾಡ್ಲಿ, ಹೆತ್ತ ತಾಯಿಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾನೆ, ಅವನ ಪರಿಸ್ಥಿತಿ ಮುಂದೆ ಏನಾಗ್ತದೆ ನೋಡ್ಕೊಳ್ಳಿ ಅಂತ ಒಂದು ಮಾತು ನನಗೆ ಅದೇ ಊರಲ್ಲಿ ಸಹಾಯ ಮಾಡ್ತಾ ಇದ್ದಂತ ಒಂದು ಮನುಷ್ಯನಿಗೆ ತಿಳಿಸಿದೆ. ಕಡೆಗೆ ಅವನು ಹಾಗೆ ಎಲ್ಲ ಸತ್ತು ಹೋದ ಮೇಲೆ, ಅವನ ಹೆಣ ಉರುಳಿದ ಮೇಲೆ ನನಗೆ ಫೋನ್ ಮಾಡಿದರು. ಅಪ್ಪ, ನೀನು ಹೇಳಿದಾಗೆ ಆಯ್ತು ನೋಡು, ರಾತ್ರಿ ಮಲಗಿದ್ದ, ಒಳ್ಳೆ ತಿಂಗಳು ಬೆಳಕು, ಯಾರಂತ ಗೊತ್ತಿಲ್ಲಪ್ಪ. ಬೆಳಿಗ್ಗೆ ನೋಡುವಾಗ ರುಂಡವೇ ಬೇರೆ, ಶರೀರವನ್ನೇ ಬೇರೆ ಮಾಡಿ ಹೋಗಿದ್ದಾರೆ. ಪೊಲೀಸ್ನವರಿಗೆ ಹುಡುಕ್ತಾ ಇದ್ದಾರೆ. ಕೇಸು ಅದನ್ನ ಹಿಡಿಯಕ್ಕಾಗಿಲ್ಲ ಅಂತ. ಇವತ್ತು ಕೂಡ ಅದು ಯಾರು ಅಂತ ಕೇಸು ಪತ್ತೆ ಆಗಲಿಲ್ಲ. ಇದೇ ರೀತಿ ತಂದೆ ತಾಯಿ ಕೆಟ್ಟವರಾದರೂ ಅವರಿಗೆ ವಿರೋಧವಾಗಿ ನಡ್ಕೊಳ್ಬಾರ್ದು. ಅದಕ್ಕೆ ದೇವರಿದ್ದಾರೆ. ಆದರೆ ಮಕ್ಕಳವರು ಮಾಡುವ ಕಾರ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಕೊನೆಯ ತನಕ. ಇಲ್ಲದಿದ್ರೆ ಖಂಡಿತವಾಗಿಯೂ ಶಿಕ್ಷೆ ಬಂದೇ ಬರ್ತದೆ ಅಂತ ಇದರ ಅರ್ಥವಾಗಿದೆ. ಒಂದು ಅಲ್ಲಿಂದ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಚಾಡಿ ಹೇಳಿದವನು ಏನ್ ಮಾಡ್ದ, ಈ ಯಾವಾಗ ಅಬ್ಷಲೋಮ ಈ ರೀತಿ ಸತ್ತು ಹೋದ ಅಂತೇಳಿ ಚಾಡಿ ಹೇಳಿದ ಅಹೀತೋಫೆಲನಿಗೆ ಗೊತ್ತಾದಾಗ, ಅಯ್ಯೋ ನನ್ನ ಯೋಚನೆ ನಡೀಲಿಲ್ಲಪ್ಪ ಅಂತ ಅವನು ಬೇಸರ ಮಾಡಿ ಅವನು ಕೂಡ ನೇಣು ಹಾಕೊಂಡು ಸತ್ತು ಹೋದ. ನೋಡಿ, ಚಾಡಿ ಹೇಳಿದವನು, ಆ ದಾವೀದನ ಮಗನಿಗೆ ಚಾಡಿ ಹೇಳಿದವನು, ಕೊಳ್ಳು, ನೀನು ಅರಸನಾಗ್ತೀಯ, ನೀ ರಾಜ್ಯವರ ನಡೆಸ್ಬೋದು, ಈ ರೀತಿ ಮಾಡು ಅಂತೇಳಿ ಅಪ್ಪ ಮಗನಿಗೆ ಇಬ್ಬರಿಗೂ ಚಾಡಿ ಹೇಳ್ತಿದ್ದ. ಆದರೆ ಮಗನಿಗೆ ಚಾಡಿ ಅಪ್ಪನ ಕೊಲೆ ಮಾಡಲು ಹೇಳಿಕೊಟ್ಟವನು ಮಗ ಸತ್ತ ಮೇಲೆ ಅಲ್ಲಿ ಏನ್ ಮಾಡ್ತಾನೆ, ಅಯ್ಯೋ ನನ್ನ ಕಾರ್ಯ ನೆರವೇರಲಿಲ್ಲಪ್ಪ ಅಂತೇಳಿ ಅವನು ಕೂಡ ಏನ್ ಮಾಡ್ದ, ಒಂದು ಮರಕ್ಕೆ ನೇಣು ಹಾಕೊಂಡು ಅವನು ಕೂಡ ಅಲ್ಲಿ ಸತ್ತು ಹೋದ. ನೋಡಿ, ಹಾಗೆ ಒಬ್ಬರನ್ನ ಕೆಡಿಸ್ಲಿಕ್ಕೆ ಯಾರು ಚಾಡಿ ಹೇಳ್ತಾರೋ ಅವರಿಗೂ ಕೂಡ ಶಿಕ್ಷೆ ಬಂದೇ ಬರುತ್ತದೆ. ಇನ್ನೊಬ್ಬನ ಹಾಳು ಮಾಡಿದ್ರೆ, ನಾಶ ಮಾಡಿದ್ರೆ, ಜಗಳ ಮಾಡಿಸಿದ್ರೆ, ಕೆಡಿಸಕ್ಕೆ ನೋಡಿದ್ರೆ ಅವರಿಗೂ ಕೂಡ ಶಿಕ್ಷೆ ಬಂದೇ ಬರುತ್ತದೆ. ನೋಡಿ, ಸ್ವಂತ ಮಗನು ಸತ್ತ, ಚಾಡಿ ಹೇಳಿದವನು ಕೂಡ ಸತ್ತ. ಇದನ್ನೇ ಆಗಾಗ ತಿಳಿಸ್ತಾ ಇದ್ದೇನೆ ನಾನು ದೇವರ ನಾಮದಲ್ಲಿ.
ಕೀರ್ತನೆ 112. ನಿನಗೆ ನನ್ನ ಮೇಲೆ ಸರಿಯಾದ ನಂಬಿಕೆ, ಭಯ, ಭಕ್ತಿ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವಂತಹ ಶಿಕ್ಷೆಯನ್ನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ, ಅಥವಾ ನೀನು ಎಲ್ಲೇ ಇದ್ದರೂ ಕಿವಿಯಾರೆ ನೀನು ಕೇಳ್ತೀಯ ಅಂತ. ನನ್ನ ಸಹೋದರ ಸಹೋದರಿಯರೇ, ದೇವರ ದರ್ಶನವಾಗಿ 30 ವರ್ಷದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಶಿಕ್ಷೆ ಕೊಟ್ಟರೋ, ಏನೇನು ಮಾಡಿದ್ರೋ ಎಲ್ಲ ಕಣ್ಣಾರೆ ಕಂಡಾಯಿತು. ಕೆಲವರನ್ನು ಕಣ್ಣಾರೆ ಕಾಣದಿದ್ದರು, ಕಿವಿಯಾರೆ ಕೇಳಿದ್ದೇನೆ. ದೇವರನ್ನ ಕೇಳುತ್ತಲೇ ಇದ್ದೇನೆ ಈಗಲೂ, ಕೆಲವರನ್ನು ಕಣ್ಣಾರೆ ಕಾಣುತ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ಬಹಳ ಎಚ್ಚರವಾಗಿರಬೇಕು. ಯಾವಾಗಲೂ ಇನ್ನೊಬ್ಬರನ್ನ ಕೆಡಿಸೋಕ್ಕೆ ಹೋಗಬಾರ್ದು. ಮಕ್ಕಳು ತಂದೆ ತಾಯಿಯ ವಿಚಾರದಲ್ಲಿ ಕೂಡ ಭಯಭಕ್ತಿಯಿಂದ ನಡ್ಕೊಳ್ಬೇಕು. ಹಿರಿಯರು ಕೂಡ ದೇವರ ದರ್ಶನವಾದ ಮೇಲೆ ಸರಿಯಾಗಿ ದೇವರಿಗೆ ವಿಧೇಯರಾಗಬೇಕು. ಇಲ್ಲದ್ರೆ ದಾವೀದನ ಹಾಗೆ ಅಲ್ಲಿ ಯಾರ್ಯಾವ ಬಹು ಸುಂದರಿನ ನೋಡಿಕೊಂಡು ಮನಸ್ಸು ಬದಲಾಯಿಸಿಕೊಂಡು ವ್ಯಭಿಚಾರ ಮಾಡಿದ್ದು, ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿದ್ದು, ಕಡೆಗೆ ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂದು ಹೋಯಿತು ದಾವೀದನಿಗೆ. ಹಾಗೆ ದೇವರು ಆದುಕೊಂಡ ಮೇಲೆ ತಪ್ಪು ಮಾಡಿದರೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಇದ್ದೇ ಇದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆಮೇಲೆ 2 ಸಮುವೇಲ 19ನೇ ಅಧ್ಯಾಯ 4ರಿಂದ ನಾವು 40ರವರೆಗೆ ಓದುವಾಗ, 2 ಸಮುವೇಲ 19 4ರಿಂದ 40ರವರೆಗೆ ಓದುವಾಗ, ಅರಸ ಆ ಕಾಡಿನಲ್ಲಿದ್ದ. ಆಗ ಇವನು ಮಗ ಸತ್ತಿದ್ದು ಏನಾಯ್ತು, ಅರಸನಿಗೆ ವಿಷಯ ಮುಟ್ಟಿತು. ಆಗ ಮಗ ಸತ್ತಾಗ ದಾವೀದ ಏನು ಮಾಡ್ತಾನೆ, ಅಲ್ಲಿಂದನೇ ಅಯ್ಯೋ ಮಗನೇ ಅಬ್ಷಲೋಮನೇ ಅಬ್ಷಲೋಮನೇ ಅಂತ ಕೂಗಿಕೊಂಡು ಬಂದ ಮಗನ ಶವದ ಹತ್ರ. ನೋಡಿ, ಅವನು ಮಗ ಹೀಗೆ ಮಾಡಿದ್ರು, ಕಾಡಿಗೆ ಪತ್ನಿಯನ್ನು ಕಟ್ಕೊಂಡು ಕಾಡಿಗೆ ಓಡಿ ಹೋದ್ರು ಕೂಡ ಏನು ಮಾಡಿದ್ರು, ಮತ್ತೆ ಮಗ ಸತ್ತು ಹೋದ. ಈ ರೀತಿ ಆಯಿತು, ನಿನ್ನ ಕೊಲ್ಲಕ್ಕಾಗಿ ಬರ್ತಾ ಇದ್ದ, ಕತ್ತೆಯಲ್ಲಿ ಬಂದಾಗ ಅವನು ನೇತಾಕೊಂಡ ಮರಕ್ಕೆ, ಮರ ಸಿಕ್ಕಾಕೊಳ್ತು, ಕತ್ತೆ ಓಡಿತು, ಇವನು ಸತ್ತೋದ ಅಂತೇಳಿ ಗೊತ್ತಾದರೂ ಕೂಡ ಏನು ಮಾಡ್ದ, ಮಗನೇ ಅಬ್ಷಲೋಮನೇ ಅಂತಲ್ಲಿ ಕೂಗಾಡಿದವನು. ಆಗ ಏನಾಯ್ತು, ಅಲ್ಲಿ ಮಗನ ಮೇಲೆ ಸಿಟ್ಟು ಇರಲಿಲ್ಲ ದಾವೀದನಿಗೆ. ಆದರೂ ಮಗ ಅಂತೇಳಿ ಕೂಗಾಡಿ ಕಾಡಿನಿಂದ ಓಡಿ ಬಂದು ಮಗನ ಶವವನ್ನು ನೋಡಿದ. ಹಾಗೆ ಇವತ್ತು ತಂದೆಯಂದ್ರು ಕೂಡ ಮಕ್ಕಳು ಏನೇ ತಪ್ಪು ಮಾಡಿದರೂ ಕೂಡ ಅಲ್ಲಿ ಖಂಡಿತವಾಗಿ ನಾವು ಏನು ಮಾಡಬೇಕು, ಮಕ್ಕಳ ಮೇಲೆ ಕೋಪವನ್ನು ಇಟ್ಟುಕೊಳ್ಳಬಾರ್ದು. ಅವರಿಗೆ ಕಷ್ಟ ಸಂಕಟ ದುಃಖ ಬಂದಾಗ ಸಮಯಕ್ಕೆ ಸರಿಯಾಗಿ ಅಂಥವರು ಕೂಡ ನಡೆದುಕೊಳ್ಳಬೇಕು ಅಂತ ಇದರ ಅರ್ಥ. ಹಾಗೆ ಈಗ ನಾವೀಗ ಓದಿಕೊಂಡ ಹಾಗೆ 2 ಸಮುವೇಲ 19 4ರಿಂದ 40ರವರೆಗೆ ನೋಡುವಾಗ, ಅಲ್ಲಿಂದ ದಾವೀದನ ಸೈನಿಕರು ಸೇವಕರು ಏನು ಮಾಡಿದ್ರು, ಆ ಕಾಡಿಗೆ ಹೋಗಿ ಅರಸನನ್ನ ವಾಪಸ್ಸು ಜೆರುಸಲೇಮಿಗೆ ಕರ್ಕೊಂಡು ಬಂದ್ರು. ನೋಡಿ, ಜೆರುಸಲೇಮಿಂದ ಮಗ ಓಡಿಸಿದ, ಮಗನು ಚಾಡಿ ಹೇಳಿದವರು ಸತ್ತೋದ್ರು. ಕಡೆಗೆ ಅವರ ಸೇವಕರು ಏನು ಮಾಡಿದ್ರು, ವಾಪಸ್ಸವನಿದ್ದ ಸ್ಥಳಕ್ಕೆ ಹೋಗಿ ದಾವೀದನನ್ನು ವಾಪಸ್ಸು ಜೆರುಸಲೇಮಿಗೆ ಕರ್ಕೊಂಡು ಬಂದ್ರು. ಹಾಗೆ ನೋಡಿ, ದೇವರು ಆದುಕೊಂಡವರಿಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರೇ ಅವರನ್ನು ರಕ್ಷಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕೀರ್ತನೆ 91 ಓದಿದಾಗ ರಕ್ಷಣೆಯ ವಾಗ್ದಾನ ಕೀರ್ತನೆ, ನನ್ನ ಮೇಲೆ ಮನಸ್ಸಿಟ್ಟನು ನಾನು ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಸಂಪೂರ್ಣ ರಕ್ಷಣೆಯ ವಾಗ್ದಾನವಾಗಿದೆ. ಅದು ದೇವರ ನಾಮಕ್ಕೆ ಸ್ತೋತ್ರ. ಉಪವಾಸವನ್ನು ಜೆರುಸಲೇಮಿಗೆ ಕರ್ಕೊಂಡು ಬಂದರು. ಹಾಗೆ ಒಂದು ಸಮಯದ ರಕ್ಷಣೆಗಾಗಿ ದೇವರು ಎಲ್ಲೆಲ್ಲಿಗೆ ನಡೆಸಬಹುದು, ಮತ್ತೆ ಅದೇ ಸ್ಥಳಕ್ಕೆ ಕರೆದುಕೊಂಡು ಬರೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಈಗ ಇದರಲ್ಲಿ 4 ವಾಕ್ಯಗಳನ್ನು ಓದಿಕೊಂಡು 2 ಸಮುವೇಲ 19:4. 2 ಸಮುವೇಲ 19ನೇ ಅಧ್ಯಾಯ 4ನೇ ವಚನ. ಅರಸನು ತನ್ನ ಮೋರೆಯನ್ನು ಮುಚ್ಚಿಕೊಂಡು ತನ್ನ ಮಗನಾದ ಅಬ್ಷಲೋಮನೇ ಅಬ್ಷಲೋಮನೇ ನನ್ನ ಮಗನೇ ಮಗನೇ ಎಂದು ಬಹಳವಾಗಿ ಗೋಳಾಡಿದನು. ನೋಡಿ, ಮೋರೆಯನ್ನು ಮುಚ್ಚಿಕೊಂಡು ನೀನು ಓದಿಯಲ್ಲಪ್ಪ ಅಂತ ಮಗ ಸತ್ತಿದ್ದಕ್ಕಾಗಿ ಏನಾಯ್ತಲ್ಲಿ ದಾವೀದ ಗೋಳಾಡಿದ. 5ರಿಂದ 7 ಮತ್ತೆ ಮುಂದೆ. ಯೋವಾಬನು ಅರಸನ ಬಳಿಗೆ ಹೋಗಿ ಅವನಿಗೆ, ನಿನ್ನನ್ನು ನಿನ್ನ ಗಂಡು ಹೆಣ್ಣು ಮಕ್ಕಳನ್ನು ಹೆಂಡತಿಯರನ್ನು ಉಪಪತ್ನಿಯರನ್ನು ರಕ್ಷಿಸಿದಂಥ ನಿನ್ನ ಸೇವಕರನ್ನು ಈ ಹೊತ್ತು ಅವಮಾನಪಡಿಸಿದ್ದೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಅಲ್ಲಿಂದ ಏನ್ ಹೇಳ್ತಾನೆ, ನಿನ್ನ ಪತ್ನಿಯರನ್ನ ಅವ್ರನ್ನ ಇವ್ರನ್ನ ರಕ್ಷಿಸಿದವರನ್ನು ನೀನು ಅವಮಾನ ಪಡಿಸಿದ್ದಿ ಅಂತ ಹೇಳ್ತಾನೆ. ಯಾರು? ಈ ಯೋಬ. ಅಂದ್ರೆ ಮಗನ ಮೇಲೆ ಮಾತ್ರ ಇವನು ಕನಿಕರ ಇಟ್ಟ, ನಮ್ಮ ಮೇಲೆ ಕನಿಕರ ಇಡ್ಲಿಲ್ಲ ಅಂತ ಅವರು ಕೂಡ ಅಲ್ಲಿ ಹೊಟ್ಟೆ ಕಿಚ್ಚು ಮಾತನಾಡಿದರು. ಆದ್ರೆ ಈ ರೀತಿ ಯಾವಾಗಲೂ ಆಗಬಾರದು. 6ನೇ ವಚನ, ನೀನು ಶತ್ರುಗಳನ್ನು ಪ್ರೀತಿಸುವವನು, ಮಿತ್ರರನ್ನು ದ್ವೇಷಿಸುವವನು ಆಗಿದ್ದಿ. ನೀನು ನಿನ್ನ ಸೇನಾಧಿಪತಿಗಳನ್ನು ಸೈನಿಕರನ್ನು ರಕ್ಷಿಸುವನಲ್ಲವೆಂದು ಈಗ ತೋರಿಸಿಕೊಟ್ಟೆ. ಇದರಿಂದ ಈ ಹೊತ್ತು ನಾವೆಲ್ಲರೂ ಸತ್ತು ಅಬ್ಷಾಲೋಮನೊಬ್ಬನೇ ಉಳಿದಿದ್ದರೆ ನಿನಗೆ ಸಂತೋಷವಾಗಿತ್ತೆಂದು ತಿಳಿಯಬೇಕಷ್ಟೇ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ಏನಾಯ್ತು, ಅಬ್ಷಾಲೋಮ ಸತ್ತು ಹೋದ, ಇವರು ಚೆನ್ನಾಗಿದ್ದಾರೆ, ಆದರೆ ಮಗ ಸತ್ತು ಹೋದಾಗ ಅಲ್ಲಿ ಬೇಸರವಾಯಿತು. ಆದರೆ ಇವರನ್ನ ದಾವೀದ ದೂಷಣೆ ಮಾಡಲಿಲ್ಲ. ಆದರೆ ಒಬ್ಬೊಬ್ಬ ಏನ್ ಮಾಡ್ದ, ಅವನು ನಿನ್ನ ಮಗ ಇಷ್ಟೆಲ್ಲ ತೊಂದರೆ ಮಾಡಿದ್ರು ಕೂಡ ಅವನನ್ನ ನಮ್ಮ ಮೇಲೆ ಕನಿಕರ ಇಟ್ಟೆ, ನಮ್ಮ ಮೇಲೆ ಯಾಕೆ ಕನಿಕರ ಇಡ್ಲಿಲ್ಲ ಅಂತಂದ್ರೆ ಮಗನನ್ನು ಇವನು ಅಬ್ಷಾಲೋಮನೇ ಅಂತ ಕೂಗಿದಲ್ಲ, ಅದಕ್ಕೆ ಅವನಿಗೆ ಬೇಸರ. ಆ ರೀತಿ ಯಾವಾಗಲೂ ಆಗ್ಬಾರ್ದು. ಇದು ಯೋಬನ ತಪ್ಪಾಗಿದೆ. ಇವರನ್ನು ಏನಾದರೂ ದಾವೀದ ದೂಷಣೆ ಮಾಡಿದ್ನ? ಮಾಡಲಿಲ್ಲ. ಇಂಥವರು ಕೂಡ ಇದರ ಮಧ್ಯದಲ್ಲಿ ಇದ್ದಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾವಾಗಲೂ ಆಗಬಾರದು. ಹಾಗೆ ಈಗ 7:8, ಈಗ ಎದ್ದು ಹೋಗಿ ನಿನ್ನ ಸೇವಕರನ್ನು ದಯಾಭಾವದಿಂದ ಮಾತಾಡಿಸು. ಯೆಹೋವನೇ, ನೀನು ಹೀಗೆ ಮಾಡದಿದ್ದರೆ ಸಾಯಂಕಾಲವಾಗುವಷ್ಟರಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗುವರು. ಯೌವನ ಕಾಲದಿಂದ ಈವರೆಗೆ ನಿನಗೆ ಬಂದ ಎಲ್ಲಾ ಕೇಡುಗಳಲ್ಲಿ ಇದೇ ಹೆಚ್ಚಾಗಿರುವುದೆಂದು ಹೇಳಿದನು. ಯೋಬ ಹೇಳ್ತಾನೆ, ಈಗಲೇ ಹೋಗಿನ ಯೌವನಸ್ಥರನ್ನು ಸೈನಿಕರನ್ನ ಮಾತಾಡು, ಇಲ್ಲದಿದ್ರೆ ಖಂಡಿತವಾಗಿ ಎಲ್ಲರೂ ಬಿಟ್ಟು ಹೋಗ್ತಾರೆ ಅಂತೇಳಿ ಅವನೊಂದು ಸಮಾಧಾನವನ್ನ, ಒಂದು ಉಪಾಯವನ್ನು ಹೇಳಿಕೊಡ್ತಾ ಇದ್ದಾನೆ. ಯಾರು? ಯೋಬನು ದಾವೀದನಿಗೆ. 8ನೇ ವಚನ, ಆಗ ಅರಸನು ಎದ್ದು ಬಂದು ಊರ ಬಾಗಿಲಲ್ಲಿ ಕೂತುಕೊಂಡನು. ಇಗೋ, ಅರಸನು ಬಂದು ಊರ ಬಾಗಿಲಲ್ಲಿ ಕೂತುಕೊಂಡಿದ್ದಾನೆಂಬ ಸುದ್ದಿಯು ಪ್ರಜೆಗಳಿಗೆ ಮುಟ್ಟಿದಾಗ ಅವರೆಲ್ಲರೂ ಅವನ ಮುಂದೆ ಕೂಡಿ ಬಂದರು. ಹಾಗೆ ಏನ್ ಮಾಡ್ತಾನೆ, ದಾವೀದ ಊರ ಬಾಗಿಲಿನ ಜೆರುಸಲೇಮಿನ ಊರ ಬಾಗಿಲಿಗೆ ಬಂದು ಕೂತ್ಕೊಂಡ. ಅರಸ ಬಂದಿನಂತ ಗೊತ್ತಾದಾಗ ಎಲ್ಲರೂ ಬಂದ್ರು. ಆಗ ಅಲ್ಲಿ ಅರಸನವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಬಹುದು. ಆಗ ಯಾರು ಕಷ್ಟ, ಸಂಕಟ, ದುಃಖದಲ್ಲಿದ್ದಾಗ ಯಾರು ಸಹಾಯ ಮಾಡಿದ್ರೋ ಅವರಿಗೆ ನಾವು ಏನ್ ಮಾಡಬೇಕು? ದೇವರಿಗೊಂದು ಸ್ತೋತ್ರವನ್ನ ಸಲ್ಲಿಸಬೇಕು. ಅವರಿಗೂ ಕೂಡ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು, ಉಪಕಾರ ಮಾಡಿದಕ್ಕೆ ಅಂತ ಅದರ ಅರ್ಥ. ಅದಕ್ಕೆ ಯೇಸು ಕೂಡ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬೇಡಿ, ಉಪಕಾರವನ್ನೇ ಮಾಡಬೇಕು. ಆಗ ಅಪೊಸ್ತಲ ಪೌಲರು ಕೂಡ ಹೇಳಿದ್ದಾರೆ, ಉಪಕಾರ ಮಾಡಿದವರಿಗೆಲ್ಲ ಒಂದು ಧನ್ಯವಾದವನ್ನ ಸಲ್ಲಿಸಬೇಕು ಅಂತ. ಇಲ್ಲಿ ಅದರಲ್ಲಿ ಅವರಿಗೆ ಪ್ರೀತಿ ಇಲ್ಲ ಅಂತ ಇದರ ಅರ್ಥವಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಯೌವನಸ್ಥರು ಕೂಡ ಅಥವಾ ಮದುವೆ ಆದವರು ಕೂಡ ಮುಂದೆ ತಂದೆ ತಾಯಿಗೆ ದೂಷಣೆ ಮಾಡದೆ, ಯಾರು ಚಾಡಿ ಹೇಳದೆ, ಏನ್ ಮಾಡಿದೆ, ಚಾಡಿ ಹೇಳಿದ್ರೆ ತಂದೆ ತಾಯಿಗೆ ವಿರೋಧವಾಗಿ ಹೋದಾಗ ಏನ್ ಆಗ್ತದೆ ಅಂತೇಳಿ ಚೆನ್ನಾಗಿ ನನ್ನ ಮುಖಾಂತರ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ, ಇತರರಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಎಲ್ಲಾ ರೀತಿ